ನಿಮ್ಮ ಮಗುವಿಗೆ ಎದೆ ಹಾಲ್ ಮಾತ್ರನೇ ಕುಡಿಸ್ತಾ ಇದ್ದೀರಾ. ಒಂದು ದಿನದಲ್ಲಿ ಮಗು 10 ರಿಂದ 12 ಸತಿ ಮೋಷನ್ಗೆ ಹೋಗುತ್ತೆ. ಅದು ಯಾವ ಕಾರಣಕ್ಕಾಗಿ ನೀವು ಚಿಂತಿಸ್ತಿರಬಹುದು. ತೊಂದರೆ ನೀವು ಹಾಲ್ ಕೊಡೋದ್ರಿಂದನಾ ಅಥವಾ ನಿಮ್ಮಿಂದನಾ ಅಂತ. ಅದು ಹಾಗಲ್ಲ. ಏನು ಅಂದ್ರೆ, ಮಕ್ಕಳು ಪದೇ ಪದೇ ಮೋಷನ್ಗೆ ಹೋಗೋದು ಸಹಜವಾದ ಕ್ರಿಯೆ. 10 ರಿಂದ 15 ಸತಿ ಹೋಗಬಹುದು. ಪ್ರತ್ಯೇಕವಾಗಿ ಹಾಲ್ ಕುಡಿದ ತಕ್ಷಣ ಹೋಗುತ್ತೆ. ಮಕ್ಕಳು ಹಾಲ್ ಕುಡಿಯೋದು, ಆಕ್ಟಿವ್ ಆಗಿರೋದು ಇದೆಲ್ಲ ಇರುವಾಗ ಅದರಿಂದ ಯಾವುದೇ ತೊಂದರೆ ಇರೋಲ್ಲ. ಇದು ಯಾಕಾಗತ್ತೆ ಅಂದ್ರೆ, ನವಜಾತ ಶಿಶುವಿನ ಪಚನ ಕ್ರಿಯೆ ದೊಡ್ಡೋರ್ ತರ ಮೆಚ್ಯೂರ್ಡ್ ಆಗಿರೋದಿಲ್ಲ. ಎಲ್ಲದಕ್ಕಿಂತ ಜಾಸ್ತಿ ಮಗು ಹಾಲನ್ನ ಪದೇ ಪದೇ ಕುಡಿಯುತ್ತಿರುತ್ತದೆ. ಸೊ ಇದನ್ನ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಹಾಗಾಗಿ ಹಾಲ್ ಒಳಗ್ ಹೋಗ್ತಿದ್ದಾಗ್ಲೇ ಮೋಷನ್ ಬಂದ್ಬಿಡುತ್ತೆ. ಇದೇ ಕಾರಣವಾಗಿ ಮಕ್ಕಳು ಒಂದು ದಿನದಲ್ಲಿ 10 ರಿಂದ 15 ಸತಿ ಮೋಷನ್ಗೆ ಹೋಗೋದು. ಒಂದ್ ವೇಳೆ ಮೋಷನ್ ಏನಾದ್ರು ನೀರಾಗಿದ್ರೆ, ಮಗು ಸೊರಗಿದಂತೆ ಕಂಡು ಬಂದ್ರೆ, ಹಾಲ್ ಸರಿ ಕುಡಿತಿಲ್ಲ ಅಂದ್ರೆ, ಚುರುಕಾಗಿಲ್ಲ ಅಂದ್ರೆ, ಜ್ವರ ಇದೆ ಅಂತ ನಿಮ್ಗೇನಾದ್ರೂ ಒಂದ್ ವೇಳೆ ಕಂಡು ಬಂದ್ರೆ ತಕ್ಷಣವೇ ಪೀಡಿಯಾಟ್ರಿಷಿಯನ್ ನ ಸಂಪರ್ಕಿಸಿ ಏನು ಅಂತ ಕಂಡುಹಿಡಿಬಹುದು. ಇಲ್ಲದೇ ಇದ್ರೆ ವ್ಯಥೆ ಅಥವಾ ಚಿಂತೆ ಪಡೋ ಅವಶ್ಯಕತೆ ಇಲ್ಲ.